12ನೇ ಶತಮಾನ. ಅದು ಪುರುಷ ಪ್ರಧಾನ ಸಮಾಜದ ಕಟ್ಟಳೆಗಳು ಹೆಣ್ಣನ್ನು ಕೇವಲ ಮನೆಯ ವಸ್ತುವನ್ನಾಗಿ ನೋಡುತ್ತಿದ್ದ ಕಾಲ. ಹೆಣ್ಣಿಗೆ ವಿದ್ಯೆ, ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಹುಡುಕಾಟಕ್ಕೆ ಅವಕಾಶವೇ ಇಲ್ಲದಿದ್ದ ಸಮಯ. ಇಂತಹ ಕಾಲದಲ್ಲಿ ಸಮಾಜದ ಎಲ್ಲ ಸಂಕೋಲೆಗಳನ್ನು ತೊರೆದು ಲೌಕಿಕ ಜಗತ್ತನ್ನೇ ತಿರಸ್ಕರಿಸಿ ದೇವನೇ ನನ್ನ ಪತಿ ಎಂದು ಘೋಷಿಸಿದ ಒಬ್ಬ ಅದ್ಭುತ ಚೇತನವೇ ಅಕ್ಕ ಮಹಾದೇವಿ. ಉಡುತಡಿಯಲ್ಲಿ ಜನಿಸಿದ ಮಹಾದೇವಿ ಬಾಲ್ಯದಿಂದಲೇ ಚನ್ನಮಲ್ಲಿಕಾರ್ಜುನನ್ನು ತನ್ನ ಮನಸ್ಸಿನಲ್ಲೇ ಪತಿಯಾಗಿ ಸ್ವೀಕರಿಸಿದ್ದಳು. ಆಕೆಯ ಸೌಂದರ್ಯಕ್ಕೆ ಮರುಳಾದ ಅಲ್ಲಿನ ರಾಜ ಕೌಶಿಕ ಆಕೆಯನ್ನು ಮದುವೆಯಾಗಲು ಬಯಸಿದ. ಆದರೆ ಲೌಕಿಕ ಬದುಕಿನಲ್ಲಿ ಆಸಕ್ತಿಯೇ ಇಲ್ಲದ ಅಕ್ಕ ಆ ಮದುವೆಗೆ ಹಲವು ಷರತ್ತುಗಳನ್ನು ವಿಧಿಸಿದಳು. ರಾಜ ಕೌಶಿಕ ಷರತ್ತುಗಳನ್ನು ಮುರಿದಾಗ ಅಕ್ಕ ಮಹಾದೇವಿ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಳು. ಆ ಕ್ಷಣದಲ್ಲಿ ಆಕೆ ರಾಜನ ಅರಮನೆಯನ್ನು ಮಾತ್ರವಲ್ಲ, ತನ್ನ ಮೈ ಮೇಲಿದ್ದ ವಸ್ತ್ರಗಳನ್ನು ತ್ಯಜಿಸಿದಳು. ದೇಹದ ಮೇಲಿನ ಬಟ್ಟೆ ಒಂದು ಬಂಧನ, ನಾಚಿಕೆ ಒಂದು ಭ್ರಮೆ ಎಂದು ಸಾರುತ್ತಾ ತನ್ನ ಉದ್ದನೆಯ ಕೂದಲನ್ನೇ ಹೊದಿಕೆಯಾಗಿಸಿಕೊಂಡು ದಿಗಂಬರೆಯಾಗಿ ಅರಮನೆಯಿಂದ ಹೊರನಡೆದಳು. ಇದು ಅಂದಿನ ಸಮಾಜಕ್ಕೆ ದೊಡ್ಡ ಆಘಾತ. ಆಕೆಯ ಗುರಿ ಒಂದೇ ಆಗಿತ್ತು, ಕಲ್ಯಾಣದಲ್ಲಿದ್ದ ಅನುಭವ ಮಂಟಪ. ಅಲ್ಲಿಗೆ ಬರಿ ಮೈಯಲ್ಲಿ ಬಂದ ಅಕ್ಕನನ್ನು ನೋಡಿ ಅಲ್ಲಿದ್ದ ಶರಣರು ಕೂಡ ಒಮ್ಮೆ ವಿಚಲಿತರಾದರು. ಅಲ್ಲಮ ಪ್ರಭು ಆಕೆಯನ್ನು ಕಠಿಣವಾದ ಪರೀಕ್ಷೆಗೆ ಒಳಪಡಿಸಿದನು. ಹೆಣ್ಣಿಗೆ ನಾಚಿಕೆ ಸಹಜ, ನೀನು ವಸ್ತ್ರ ತ್ಯಜಿಸಿದ್ದರೂ ನಿನ್ನ ಕೂದಲೇಕೆ ನಿನ್ನ ಮೈ ಮುಚ್ಚಿದೆ, ನಿನಗಿನ್ನೂ ದೇಹದ ಅರಿವಿದೆಯೇ ಎಂದು ಅಲ್ಲಮರು ಪ್ರಶ್ನಿಸಿದರು. ಅದಕ್ಕೆ ಅಕ್ಕ ನೀಡಿದ ಉತ್ತರ ಆಕೆಯ ಆಧ್ಯಾತ್ಮಿಕ ಸ್ಥಿತಿಯನ್ನು ತೋರಿಸುತ್ತದೆ. ಹಣ್ಣು ಹೊರಗೆ ಬೆಳೆದರೂ ಅದರೊಳಗಿನ ಸಿಹಿ ಕಾಣುವುದಿಲ್ಲ. ನನ್ನ ಕೂದಲು ಹಾಗೆಯೇ, ಅದು ನನ್ನ ಅರಿವಿಲ್ಲದೆ ನನ್ನನ್ನು ಮುಚ್ಚಿದೆ. ಆದರೆ ನನ್ನ ಮನಸ್ಸು ಎಂದೋ ಈ ದೇಹವನ್ನು ದಾಟಿದೆ. ಆಕೆಯ ಜ್ಞಾನಕ್ಕೆ, ವೈರಾಗ್ಯಕ್ಕೆ ಸೋತ ಅಲ್ಲಮ ಪ್ರಭು ಆಕೆಯನ್ನು ಅಕ್ಕ ಎಂದು ಗೌರವದಿಂದ ಕರೆದರು. ಅಲ್ಲಿಂದ ಆಕೆ ಅಕ್ಕ ಮಹಾದೇವಿಯಾದಳು. ಆಕೆಯ ವಚನಗಳು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದೊಂದಿಗೆ ಕನ್ನಡದ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಪ್ರೇಮಗೀತೆಗಳಾಗಿವೆ. ಅದೊಂದು ಹೆಣ್ಣು ತನ್ನ ದೇವರಿಗೆ ಬರೆಯುವ ಪ್ರೇಮ ಪತ್ರದಂತಿದೆ. ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಬಾವಿಗಳುಂಟು, ನನಗೇಕಯ್ಯ ಚಿಂತೆ ನೀನು ನನಗಿರುವಾಗ ಚನ್ನಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಅಕ್ಕ ಮಹಾದೇವಿ ಲೌಕಿಕ ಬದುಕಿನ ಎಲ್ಲ ಭಯಗಳಿಂದ ಮುಕ್ತಳಾದಳು. ಆಕೆ ಸ್ತ್ರೀ ಸ್ವಾತಂತ್ರ್ಯದ ಮತ್ತು ಆಧ್ಯಾತ್ಮಿಕ ಸಾಧನೆಯ ಅದ್ಭುತ ಸಂಕೇತವಾಗಿದ್ದಾಳೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.